ಪಂದ್ಯಾವಳಿಯಲ್ಲಿ ಪ್ರೇಕ್ಷಕರ ನಿಮ್ಮ ಚಪ್ಪಾಳೆ ಪ್ರೋತ್ಸಾಹದ ಮೂಲಕ ಆಟವನ್ನು ಆರಂಭಿಸಬೇಕು. 3, 2, 1 ಕಬಡ್ಡಿ. ಮೊದಲ ದಾಳಿಯಲ್ಲೇ ಒಂದು ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ. ಔಟ್ ಇಲ್ಲ ಅನ್ನುವಂತವಾದ ಸೋಮು ಕಡೆಯಿಂದ. ಆದ್ರೆ ತೀರ್ಪುಗಾರರ ತೀರ್ಮಾನ ಕೂಡ ಔಟ್ ಎನ್ನುವ ತೀರ್ಮಾನವಾಗಿದೆ. ವಿಠಲ್ ಮೇಟಿ ಅನುಭವಿ ಆಟಗಾರ, ಪ್ರೊ ಕಬಡ್ಡಿಯ ಅನುಭವವನ್ನು ಕೂಡ ಇಲ್ಲಿ ತೋರ್ಪಡಿಸ್ತಾರ. ಈ ಪಂದ್ಯಾವಳಿಯಲ್ಲಿ ಅಷ್ಟು ಅಂದುಕೊಂಡ ಯಶಸ್ಸು ಕಂಡಿಲ್ಲ, ಆದ್ರೆ ಈಗ ಸಿಗ್ತಾ ಇದೆ. ಮೊದಲ ದಾಳಿಯಲ್ಲಿ ಒಂದು ಯಶಸ್ವಿ ಅಂಕದ ಸಂಪಾದನೆಯ ಜೊತೆಯಲ್ಲಿ ನಮ್ಮ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ ವಿಠಲ್ ಮೇಟಿ. ಅನಿರೀಕ್ಷಿತ ಅಂತ ಹೇಳ್ಬೋದು. ಟ್ಯಾಕಲ್ ಮಾಡುವ ಪ್ರಯತ್ನ ಉತ್ತಮವಾಗಿರ್ಲಿಲ್ಲ, ಅದರ ಸದ್ಬಳಕೆಯನ್ನ ಮೇಟಿ ಬಹಳ ಚೆನ್ನಾಗಿ ತೆಗೆದುಕೊಂಡ್ರೆ. ಜರ್ಸಿ ನಂಬರ್ 10ರ ಆಟಗಾರ. ಇಲ್ಲಿ ಬಂತು ಒಂದು ಪವರ್ಫುಲ್ ಡ್ಯಾಶ್ ದರ್ಶನ್ ಕಡೆಯಿಂದ. ಇಡೀ ತಂಡ ಸಾಂಘಟಿಕ ಪ್ರಯತ್ನಕ್ಕೆ ಒಂದು ಅಂಕ ಸಿಗ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಮೆಸೇಜ್ ಅನ್ನ ಕಬಡ್ಡಿ ನಮಗೆ ಜೀವನದಲ್ಲೂ ಕೂಡ ನೀಡ್ತಾ ಇದೆ. ಆನಂದ್ ತಮ್ಮ ತಂಡ ಸೆಮಿಫೈನಲ್ ಹಂತವನ್ನ ಪ್ರವೇಶ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಆಟಗಾರ ಕೂಡ. 5 ಜನ ಆಟಗಾರರ ಮಧ್ಯೆ ಬೋನಸ್ ಲೈನ್ ಆಫ್ ಆಗಿದೆ. ಅಂಕಣದ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಅಂಕವನ್ನ ತರಬೇಕಾಗುತ್ತೆ. ಡಿಫೆನ್ಸ್ ಸ್ವಲ್ಪ ಮಟ್ಟಿಗೆ ಬಲಿಷ್ಠವಾಗಿರುತ್ತೆ ಈ ಸಂದರ್ಭದಲ್ಲಿ. ಎದುರಾಳಿ ತಂಡವನ್ನ ಸುಲಭವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಅವರು ಕೂಡ ಬಲಿಷ್ಠ ತಂಡ. ಸೆಮಿಫೈನಲ್ ಹಂತದವರೆಗೆ ಬಂದಿದ್ದಾರೆ. ಉತ್ತರ ಭಾರತದ ಒಂದು ತಂಡದ ವಿರುದ್ಧ ನಮ್ಮ ಕರ್ನಾಟಕದ ಬೆಂಗಳೂರಿನ ತಂಡ, ಗಾಲಿ ಮತ್ತು ಅಚ್ಚು ಕಾರ್ಖಾನೆ, ರೈಲ್ ವೀಲ್ ಫ್ಯಾಕ್ಟರಿ, ರೈಲ್ವೆ ತಂಡ ಬೋನಸ್ ಮಾಡುವ ಪ್ರಯತ್ನ. ಜರ್ಸಿ ನಂಬರ್ 6ರ ಆಟಗಾರ ಚುರುಕಾದ ಪಾದಚಲನೆಯ ಜೊತೆಯಲ್ಲಿ ಒಂದು ಬೋನಸ್ ಅಂಕದ ಸಂಪಾದನೆ ಆಗ್ತಾ ಇದೆ. ತೀರ್ಪುಗಾರರ ತೀರ್ಮಾನ ಅಂತಿಮ. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಮತ್ತೆ ವಿಠಲ್ ಮೇಟಿ ಮೊದಲ ದಾಳಿಯಲ್ಲಿ ಸಿಕ್ಕ ಯಶಸ್ಸಿನ ಆತ್ಮವಿಶ್ವಾಸದಲ್ಲಿ ತಮ್ಮ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ ಸೆಕೆಂಡ್ ಮ್ಯಾನ್ ಮೇಲೆ ಈ ಬಾರಿ ಒಪ್ಕೊಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದಾರೆ ತಾನು ಸೆಲ್ಫ್ ಔಟ್ ಆಗಿರೋದನ್ನ. ಇದು ಆಟಗಾರರಿಗೆ ಸ್ಫೂರ್ತಿ, ಯುವ ಆಟಗಾರರಿಗೂ ಕೂಡ ಸ್ಫೂರ್ತಿ ಆಗತ್ತೆ. ಮತ್ತೆ ಜರ್ಸಿ ನಂಬರ್ 6ರ ಆಟಗಾರ. ಮತ್ತೆ ಜರ್ಸಿ ನಂಬರ್ 6ರ ಆಟಗಾರ ಲೆಫ್ಟ್ ರೈಡರ್. ಕಳೆದ ದಾಳಿಯಲ್ಲಿ ಬೋನಸ್ ಗಳಿಸಿದ್ರು, ಈ ಬಾರಿ ಕಿಕ್ ಮಾಡುವ ಪ್ರಯತ್ನ. ಸಮಯ ಕಡಿಮೆ ಇತ್ತು, ಹಾಗಾಗಿ ಬೇಗ ವಾಪಸ್ ಆಗ್ತಾ ಇದ್ದಾರೆ ತಮ್ಮ ಅಂಕಣ. ಮತ್ತೆ ಆನಂದ್ ನಿಧಾನಗತಿಯಲ್ಲಿ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ಇದೀಗ ಬೋನಸ್ ಲೈನ್ ಆನ್ ಆಗಿದೆ. ಕಳೆದ ದಾಳಿಯಲ್ಲಿ ಬೋನಸ್ ಇರಲಿಲ್ಲ, ಈಗ ಬೋನಸ್ ಮಾಡಿದ್ರು. ಜೊತೆಗೆ ಗಾಳಿಯಲ್ಲಿ ಏನಾಯ್ತು, ಅಂಪೈರ್ ಏನ್ ಹೇಳ್ತಾರೆ ಕಾದು ನೋಡ್ಬೇಕು. ಬೋನಸ್ ಪ್ಲಸ್ 1 ಗಾಳಿಯಲ್ಲಿರುವಾಗಲೇ ಈ ಒಂದು ಅದ್ಭುತವಾಗಿ ಯಶಸ್ವಿ ದಾಳಿಯಲ್ಲಿ ಇಲ್ಲೊಂದು ತಪ್ಪು ಬರ್ತಾ ಇದೆ. ಇದೀಗ ಒಂದು ತಪ್ಪು ಪಂದ್ಯವನ್ನ ಬದಲಾಯಿಸುವಂತಹ ಸಾಧ್ಯತೆಗಳಿರುತ್ತೆ. 2 ಅಂಕಗಳ ಸಂಪಾದನೆಯೊಂದಿಗೆ ದಾಳಿಕಾರ ತಮ್ಮ ಅಂಕಣವನ್ನು ಸೇರಿಕೊಳ್ತಾ ಇದ್ದಾರೆ. ಅತ್ಯಂತ ಒಂದು ಚಾಲಾಕಿದಂತಹ ದಾಳಿಯ ಜೊತೆಗೆ ಡಿಫೆನ್ಸ್ ಮಾಡಿದಂತಹ ತಪ್ಪನ್ನ ಸದ್ಬಳಕೆ ಮಾಡಿಕೊಂಡು ವಾಪಸ್ ಆಗ್ತಾ ಇರೋದು. ಮತ್ತೆ ಆನಂದ್ ಕಳೆದ ದಾಳಿಯಲ್ಲಿ ಬೋನಸ್ ಅಂಕದೊಂದಿಗೆ ಒಂದು ಅಂಕ. ಈ ಬಾರಿ ಕೂಡ ಬೋನಸ್ನ ಪ್ರಯತ್ನ. ಚುರುಕಾದ ಪಾದಚಲನೆಯ ಜೊತೆಯಲ್ಲಿ ಬೋನಸ್ ಅಂಕದ ಸಂಪಾದನೆ. ಮತ್ತೆ RWF ತಂಡಕ್ಕೆ ಅಂಕ ಸೇರ್ಪಡೆಯಾದ್ರೆ 5-5 ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಅತ್ಯಂತ ರೋಚಕ ಪಂದ್ಯದ ನಿರೀಕ್ಷೆಯಲ್ಲಿ ಇಲ್ಲಿ ಬೇಡದ ಟ್ಯಾಕಲ್ ನ ಪ್ರಯತ್ನ. ಆನಂದ್ ಕಡೆಯಿಂದ ಮಿಸ್ಟೇಕ್ ಬರ್ತಾ ಇದೆ. ಹೊರಟಿರುವ ದಾಳಿಕಾರನಿಗೆ ಒಂದು ಅಂಕವನ್ನ ಉಡುಗೊರೆಯಾಗಿ ನೀಡಿ ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಮತ್ತೊಂದು ಪ್ರಯತ್ನದಲ್ಲಿ ಆನಂದ್ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 7ರ ಆಟಗಾರ. ಇಲ್ಲಿ ಟ್ಯಾಕಲ್ ಬಂತು, ಹೊಂದಾಣಿಕೆ ಕೊರತೆ ಕಾಣ್ತು. ಕಾರ್ನರ್ ಟ್ಯಾಕಲ್ ಬೇಕು ಅಂತ, ಸೆಕೆಂಡ್ ಮ್ಯಾನ್ ಬೇಡ ಅಂತ. ಈ ರೀತಿ ಆಗಬಾರ್ದಿತ್ತು. ಹೊಂದಾಣಿಕೆಯ ಕೊರತೆಯ ನಡುವೆ ಮತ್ತೊಂದು ಅಂಕ ಸಿಗ್ತಾ ಇದೆ. ಜರ್ಸಿ ನಂಬರ್ 7ರ ಆಟಗಾರನಿಗೆ ನಾಗ್ಪುರ ತಂಡಕ್ಕೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ. ವಿಠಲ್ ಮೇಟಿ
ಈ ಪಂದ್ಯದಲ್ಲಿ ತಮ್ಮ ನೈಜ ಲೈವ್ ಅನ್ನ ಕಂಡುಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ತಂಡಕ್ಕೆ ಆಸರಿಯಾಗಿದ್ದಾರೆ ಕೂಡ. ಇಲ್ಲೊಂದು ಕೂಡ ಬಾಟ್ಲಿ ಎಚ್ಚರಿಕೆ ಆಟದ ಅಗತ್ಯ ಇದೆ. ಬೋನಸ್ ಮಾಡೋ ಪ್ರಯತ್ನ, 2 ಪಾಯಿಂಟ್ ಸಿಗೋ ಸಾಧ್ಯತೆ ಇದೆ. 2 ಪಾಯಿಂಟ್ ಸಿಗ್ತಾ ಇದೆ, ಆದ್ರೆ ಬೋನಸ್ ಇಲ್ಲ ಅಂತ ಅಂಪೈರ್ ತೀರ್ಮಾನ. ಕಂಪ್ಲೀಟ್ ಕ್ರಾಸ್ ಆಗ್ಬೇಕಾಗುತ್ತೆ, ಜೊತೆಗೆ ಅಟೆಂಡ್ ಆಗಿದೆ ಅನ್ನೋದು ಅಂಪೈರ್ನ ತೀರ್ಮಾನ. 2 ಅಂಕಗಳ ಸಂಪಾದನೆಯೊಂದಿಗೆ ಇದೀಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ RWF ತಂಡ. ಮತ್ತೆ ಜರ್ಸಿ ನಂಬರ್ 7, ಸಾಮಾನ್ಯವಾಗಿ ನಮಗೆ ಜರ್ಸಿ ನಂಬರ್ 7 ಇಲ್ಲಿ ಮತ್ತೆ ಅಂಕವನ್ನು ಗಳಿಸ್ತಾ ಇದ್ದಾರೆ. ಬೋನಸ್ಗಾಗಿ ಮನವಿ, ಆದ್ರೆ ಇಲ್ಲೂ ಕೂಡ ಅದೇ ಉತ್ತರ, ಅಟೆಂಡ್ ಆಗಿದೆ. 8-8 ಸಮ. ಮತ್ತೆ ಸಮಬಲದ ಹೋರಾಟದಲ್ಲಿ ಪಂದ್ಯ. ಆನಂದ್ ಪ್ರಮುಖ ದಾಳಿಕಾರನಾಗಿ ಕಿಕ್ ಮಾಡೋ ಪ್ರಯತ್ನ, ಮತ್ತೆ ರೀಚಿಂಗ್ ಅದ್ಭುತವಾಗಿದೆ. 2 ಅಂಕಗಳ ಸಂಪಾದನೆಯೊಂದಿಗೆ ಹೊಂದಾಣಿಕೆಯ ಕೊರತೆ ನಾಗ್ಪುರ ತಂಡದ ಡಿಫೆನ್ಸ್ ನಲ್ಲಿ. ಅದರ ಸದ್ಬಳಕೆಯನ್ನು ಪಡ್ಕೊಂಡು ಆನಂದ್ ಮತ್ತೆ ತಮ್ಮ ತಂಡವನ್ನ 2 ಅಂಕಗಳ ಮುನ್ನಡೆಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಬರೀ 7ರ ಆಟಗಾರ. ಸಾಮಾನ್ಯವಾಗಿ ಜರ್ಸಿ ನಂಬರ್ 7 ಅಂದಾಗ ನಮಗೆ ಹೀರೋಯಿಸಂ ಕಾಣುತ್ತೆ. ಬಹುತೇಕ ಎಲ್ಲ ಕ್ರೀಡೆಗಳಲ್ಲೂ ಕೂಡ 7ನೇ ನಂಬರ್ ಜರ್ಸಿಯನ್ನು ತೊಟ್ಟಂತ ಆಟಗಾರರು ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಈ ಆಟಗಾರ ನಾಗ್ಪುರ ತಂಡಕ್ಕೆ ಹೀರೋ ಆಗ್ತಾರ, ಕಾದು ನೋಡ್ಬೇಕಿದೆ. ಒಂದು ಅದ್ಭುತವಾದ ಮಾಡುವ ಪ್ರಯತ್ನ, ಈ ರೀತಿ ಒಂದು ಟ್ಯಾಕಲ್ನ ಪ್ರಯತ್ನದಲ್ಲಿ ಇಲ್ಲಿ ಮತ್ತೆ ಬೋನಸ್ ಮಾಡೋ ಪ್ರಯತ್ನ, ಆದ್ರೆ ಕಾಲನ್ನ ಎತ್ತಿಲ್ಲ ಅನ್ನೋದು ಅಂಪೈರ್ ತೀರ್ಮಾನ. ಮೈಸೂರು ಮೂಲದ ಆಟಗಾರ, ಬೆಂಗಳೂರಿನ ಕ್ಲಬ್ ತಂಡಗಳಲ್ಲಿ ಆಡ್ತಾ ಖ್ಯಾತಿಯನ್ನ ಪಡೆದು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರೊ ಕಬಡ್ಡಿಯಲ್ಲಿ ಕೂಡ ಮಿಂಚಿದ ಆಟಗಾರ ತಮ್ಮ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಮೈನಳ್ಳಿಯಲ್ಲೂ ಕೂಡ ಒಂದು ರೋಚಕ ಪಂದ್ಯದ ನಡುವೆಯಲ್ಲಿ ಆನಂದ್ ಕೂಡ ಯಶಸ್ವಿಯಾಗಿ ಸತತವಾಗಿ ಅಂಕಗಳನ್ನು ಗಳಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಅಲ್ಲಲ್ಲಿ ಡಿಫೆನ್ಸ್ ನಲ್ಲಿ ಬರ್ತಾ ಇರುವಂತಹ ತಪ್ಪು ಸ್ವಲ್ಪ ಮಟ್ಟಿಗೆ RWF ತಂಡಕ್ಕೆ ಆತಂಕವನ್ನು ಕೂಡ ತರ್ತಾ ಇದೆ. ಹೊಂದಾಣಿಕೆ ಮತ್ತಷ್ಟು ಬರಬೇಕಿದೆ. ಆರಂಭಿಕ ಪಂದ್ಯಗಳಲ್ಲಿ ಬಂದಂತಹ ಒಂದು ಹೊಂದಾಣಿಕೆಯ ಅಗತ್ಯ ಇದೆ. ರೈಟ್ ಕಾರ್ನರ್ ಜಾಗದಲ್ಲಿ ಏನಕ್ಕೆ ಬಹಳ ಅದ್ಭುತವಾಗಿ ಹಿಂದಿನ ಪಂದ್ಯಗಳಲ್ಲೂ ಕೂಡ ಆಡದಂತ ಆಟಗಾರ. ಒಂದು ಒಳ್ಳೆ ಸುವರ್ಣ ಅವಕಾಶ ಇತ್ತು ಪರ್ಸ್ಯೂಟ್ ಮಾಡೋದಕ್ಕೆ, ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಚೇತನ್. ಸತತ ದಾಳಿಗಳಲ್ಲಿ ಆನಂದ್ ಯಶಸ್ವಿ ದಾಳಿಗಳನ್ನು ಕೂಡ ಮುನ್ನಡೆಸ್ತಾ 3 ಜನ ಆಟಗಾರರ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಿದೆ. ಟ್ಯಾಕಲ್ ಆದ್ರೆ ಎದುರಾಳಿ ತಂಡಕ್ಕೆ 2 ಅಂಕ, ಹೊತ್ತು ಬಂದ್ರೆ 3+2 5 ಅಂಕ ತರೋದಕ್ಕೂ ಕೂಡ ಅವಕಾಶ ಇದೆ. ಆ ಪ್ರಯತ್ನವನ್ನೇ ಮುನ್ನಡೆಸಿ ಬಲಿಷ್ಠ ಡಿಫೆನ್ಸ್ ನ ಮುಂದೆ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಥರ್ಡ್ ರೈಟ್ 2 ಆರ್ ಡೈರೆಕ್ಟ್ ನಲ್ಲಿ ಜರ್ಸಿ ನಂಬರ್ 7ರ ಆಟಗಾರ ಮತ್ತೊಮ್ಮೆ ಈ ಪಂದ್ಯದಲ್ಲಿ ಒಂದು ಅದ್ಭುತ ಯಶಸ್ಸನ್ನು ಕಂಡಿರುವ ದಾಳಿಕಾರ ಕೂಡ ಟೋ ಟಚ್ ಮಾಡುವ ಪ್ರಯತ್ನದಲ್ಲಿ ಈ ಬಾರಿ ಯಶಸ್ಸು. ಬೋನಸ್ ಮಾಡಬಹುದೆಂದು ಕಾಯ್ತಕ್ಕಂತ ರೈಟ್ ಕಾರ್ನರ್, ಆದ್ರೆ ಅವರನ್ನ ಕನ್ಫ್ಯೂಸ್ ಮಾಡಿ ಟೋ ಟಚ್ ಮಾಡುವಲ್ಲಿ ಯಶಸ್ಸನ್ನು ಕಂಡು ಒಂದು ಅಂಕದ ಸಂಪಾದನೆಯೊಂದಿಗೆ ಮತ್ತೆ ನಾಗ್ಪುರದ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಅವ್ರಿಗೆ ಕನ್ನಡ ಬರಂಗಿಲ್ಲಣ. ಮತ್ತೆ ಜರ್ಸಿ ನಂಬರ್ 12 ವಿಠಲ್ ಬೇಟಿ, 4 ಜನ ಆಟಗಾರರ ಮಧ್ಯೆ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಮತ್ತೊಮ್ಮೆ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. 11-9 2 ಅಂಕಗಳ ಮುನ್ನಡೆಯಲ್ಲಿ RWF ತಂಡ. ಸೆಮಿಫೈನಲ್ ಹಂತದ ಪಂದ್ಯದಲ್ಲಿ ಅತ್ಯಂತ ರೋಚಕ ಪಂದ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕೇವಲ 2 ಅಂಕಗಳ ಅಂತರದಲ್ಲಿ ಜರ್ಸಿ ನಂಬರ್ 6 ಮತ್ತೊಮ್ಮೆ ಪ್ರಮುಖ ದಾಳಿಕಾರನಾಗಿ ನಾಗ್ಪುರ ತಂಡಕ್ಕೆ ಬೋನಸ್ ಮಾಡುವ ಪ್ರಯತ್ನ. ಇಲ್ಲಿ ಬೋನಸ್ ನೀಡಲಾಗ್ತಾ ಇದೆ. ಚೀಫ್ ರೆಫ್ರಿ ಬೋನಸ್ ಅನ್ನು ನೀಡಿದ್ದಾರೆ. ಎರಡನೇ ಸೈಫಲ್ ಪಂದ್ಯ MDU ಯೂನಿವರ್ಸಿಟಿ ರೋಹ್ತಕ್ ಹಾಗೂ EKF ಡಿಸ್ಟ್ರಿಕ್ಟ್ 2 ತಂಡದ ನಾಯಕರ ತಮ್ಮ ಆಟಗಳನ್ನು ನಡೆಸಿ. ಸೆಕೆಂಡ್ ಸೈಫಲ್ ಮ್ಯಾಚ್ to be played between MDU University Rohtak and EKF district. Both the team managers, please get your team ready for the next round. Semifinal match, second semifinal match. ದಾಳಿಯಲ್ಲಿ ಬಂದಂತ ಚೇತನ್ ರವರನ್ನ ಡಿಫೆಂಡರ್ ಚೇತನ್ ಟ್ಯಾಕಲ್ ಮಾಡೋದ್ರ ಮುಖಾಂತರ ಚೇತನ್ ರವರಿಂದ ಚೇತನ್. First call for the second semifinal match, EKF districts and MDU University Rohtak. Both the team managers, please get your teams ready.
ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಮುಟ್ಟಿದ್ದೇನೆ ಅನ್ನುವ ಆತ್ಮವಿಶ್ವಾಸದಲ್ಲಿ ಆನಂದ್ ವಾಪಸ್ ಆದ್ರು. ಆದ್ರೆ ತೀರ್ಪುಗಾರರ ತೀರ್ಮಾನ ಔಟ್ ಇಲ್ಲ ಅನ್ನುವಂಥದ್ದು. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ಆಟಗಾರರು ಕೂಡ ಸಹಕರಿಸಬೇಕು. ಮತ್ತೆ ರಾಹುಲ್ ತಮ್ಮ ದಾಳಿಯನ್ನ ಮುನ್ನಡೆಸಿದ್ದಾರೆ. ಬೋನಸ್ ಅನ್ನ ನೀಡಲಾಗ್ತಾ ಇದೆ ಕೂಡ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. ಒಂದು ಕ್ವಿಕ್ ರೈಡ್. ವೇಗದ ದಾಳಿಯಲ್ಲಿ ಆನಂದ್ ಯಶಸ್ವಿಯಾಗಿ ಎದುರಾಳಿ ತಂಡವನ್ನ ಅವರ ಮೇಲೆ ಒತ್ತಡ ಹಾಕೋದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಒಳ್ಳೆ ಆಲೋಚನೆ. ಅವರಿಗೆ ಸಮಯವನ್ನ ಕೊಡ್ಲಿಲ್ಲ ಸೆಟ್ ಆಗೋದಕ್ಕೆ. ಬಹಳ ವೇಗದ ದಾಳಿಯಲ್ಲಿ ಒಂದು ಅಂಕವನ್ನು ಪಡ್ಕೊಳ್ಳೋದ್ರೊಂದಿಗೆ ಮತ್ತೆ ರಾಹುಲ್ ಏಕಾಂಗಿಯಾಗಿ ತಂಡಕ್ಕೆ ಆಸರಿ ಆಗ್ಲಿದ್ದಾರೆ. ಆಲ್ ಔಟ್ ಇಂದ ತಂಡವನ್ನ ಪಾರು ಮಾಡಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೆ ಬೋನಸ್ ಮಾಡುವ ಒಂದು ಒಳ್ಳೆ ಪ್ರಯತ್ನ. ಬೋನಸ್ ಅನ್ನ ನೀಡಲಾಗ್ತಾ ಇದೆ. ಆದ್ರೆ ಬೋನಸ್ ಜೊತೆಗೆ ಪಾಯಿಂಟ್ ಅನ್ನು ನೀಡಿದ್ರೆ ಮುಳುವಾಗುತ್ತೆ. ಎಚ್ಚರಿಕೆಯ ದಾಳಿ ಆಗತ್ತೆ. ಇಲ್ಲಿ ಯಾವ ಕಡೆಯಿಂದ ಅಟ್ಯಾಕ್ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ದರ್ಶನ್ ಮಾಡೋದ್ರ ಮುಖಾಂತರ ಯಶಸ್ಸನ್ನ ಕಾಣ್ತಾ ಇದ್ದಾರೆ ರಾಹುಲ್. ಇಲ್ಲಿ ಯಶಸ್ವಿ. ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಗ್ಪುರ ತಂಡ. ಇಲ್ಲಿ ಡೈವಿಂಗ್ ಆಂಕಲ್ ಹೋಲ್ಡ್ ನ ಪ್ರಯತ್ನ. ಆದ್ರೆ ನೀಲಕಾಯದ ಆಟಗಾರನನ್ನ ಬಾಗ್ಗೆರೆಯ ಹೊರಭಾಗದಲ್ಲಿ ಟ್ಯಾಕಲ್ ಮಾಡೋದು ಸ್ವಲ್ಪ ಕಷ್ಟ. ಮತ್ತೊಮ್ಮೆ ರಾಹುಲ್ ಬೋನಸ್ ಅಂಕದೊಂದಿಗೆ ಟಚ್ ಪಾಯಿಂಟ್ ಅನ್ನು ಕಳೆದ ಬಾರಿ ಗಳಿಸಿದ್ರು. ಈ ಬಾರಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ ಟೈಮಿಂಗ್ ಆಂಕಲ್ ಹೋಲ್ಡ್. ಅಷ್ಟು ಒಳಗಡೆ ಬಂದ್ರೆ ಹೊರಗಡೆ ಬರೋದು ಕಷ್ಟ. ಟ್ಯಾಕಲ್ ಆಗ್ತಾ ಇದೆ. ಆಲ್ ಔಟ್ ನ ಪಾಯಿಂಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದೆ ಇದೀಗ RWF ತಂಡ. ಹದಿನೆಂಟು 14 18 and 14 in favor of RWF. ಮತ್ತೊಮ್ಮೆ ಭೇಟಿ. ಸತತವಾದ ದಾಳಿಗಳ ಜೊತೆಗೆ ಹಿಮಾಂಶು ಪ್ರಮುಖ ದಾಳಿಗಾರ. ಈ ಪಂದ್ಯದಲ್ಲಂತೂ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ ಹಲವು ಬಾರಿ. ಮತ್ತದನ್ನೇ ಮುಂದುವರಿಸ್ತಾರ ಕಾದು ನೋಡಬೇಕಾಗಿದೆ. ಲೆಫ್ಟ್ ಕವರ್ ಜಾಗದಲ್ಲಿ ದರ್ಶನ್ ಅವರ ಮೇಲೆ ಅಟ್ಯಾಕ್ ಮಾಡುವ ಒಂದು ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಮತ್ತೊಮ್ಮೆ ಆನಂದ್. 18-14 ಪಂದ್ಯ ಸಾಗ್ತಾ ಇದೆ. 18 and 14 in favor of RWF. ಬೋನಸ್ ಮಾಡೋ ಪ್ರಯತ್ನ ಜೊತೆಗೆ ಆಂಕಲ್ ಹೋಲ್ಡ್ ನ ಪ್ರಯತ್ನ ಕೂಡ. ಬೋನಸ್ 2 ಅಂಕಗಳ ಸಂಪಾದನೆಯೊಂದಿಗೆ ಮತ್ತೆ ಆನಂದ್ 10 ಬಾರಿ ಬೋನಸ್ ಪ್ಲಸ್ ಒಂದು ಅಂಕವನ್ನು ತರುವಲ್ಲಿ ಯಶಸ್ಸನ್ನು ಕಂಡಿರುವ ಆನಂದ್ ಯಶಸ್ಸಿನ ಹಾದಿಯಲ್ಲಿ ಮುನ್ನುಗ್ತಾ ಇದ್ದಾರೆ. ಅಂಕಗಳ ಅಂತರ 6ಕ್ಕೆ ಏರ್ತಾ ಇದೆ. 20-14 20 and 14 in favor of RWF. ಮತ್ತೆ ರಾಹುಲ್ ಸತತ ದಾಳಿಗಳ ನಡುವೆ ಉತ್ತಮವಾದ ದಾಳಿ. ಮತ್ತೊಮ್ಮೆ ಅದು ಡೈವಿಂಗ್ ಆಂಕಲ್ ಹೋಲ್ಡ್ ಮುಖಾಂತರ ಒಂದು ಬೋನಸ್ ಅಂಕ ಸಿಗ್ತಾ ಇದೆ. ಬೋನಸ್ ಆದ ನಂತರವೇ ಡೈವ್ ಬಂದಿರೋದು ಅಂತ ತೀರ್ಪುಗಾರರ ತೀರ್ಮಾನ. ಡೈವಿಂಗ್ ಆಂಕಲ್ ಹೋಲ್ಡ್ ನಲ್ಲಿ ಅನಿಕೇತ್ ರೈಟ್ ಕಾರ್ನರ್ ಜಾಗದಿಂದ ಒಂದು ಡಬಲ್ ಟೈ ಹೋಲ್ಡ್ ಪ್ರಯತ್ನದಲ್ಲಿ ಡೈವಿಂಗ್ ಆಂಕಲ್ ಹೋಲ್ಡ್ ಯಶಸ್ಸನ್ನು ಕಾಣ್ತಾ ಇದೆ. ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಸಾಕಷ್ಟು ಪ್ರಯತ್ನ ಈ ಬಾರಿ ಅಂಕವನ್ನು ಗಳಿಸಿಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ಮತ್ತೆ ಒಂದು ಅಟ್ಯಾಕ್ ಬರ್ತಾ ಇದೆ ಚೇತನ್ ಕಡೆಯಿಂದ. ಒಂದು ಅದ್ಭುತವಾದಂತಹ ಬ್ಲಾಕ್ ತೆಗೆದುಕೊಳ್ತಾ ಇದ್ದಾರೆ ಏಕಾಂಗಿಯ. ಅದಕ್ಕೆ ತಕ್ಕ ಸಪೋರ್ಟ್ ಕೂಡ ಸಿಗ್ತಾ ಇದೆ ಅವರ ಸಹ ಆಟಗಾರರಿಂದ. ಚಾಲಾಕಿತನದ ಹಿಡಿತದ ಜೊತೆ ಅಂಕಗಳ ಅಂತರವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ವಿಠಲ್ ಮೇಟಿ ಸಮಯೋಚಿತ ಆಟದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ದಾಳಿಯನ್ನು ಮಾಡೋದ್ರ ಮುಖಾಂತರ ಎದುರಾಳಿ ತಂಡದ ಆಟಗಾರರ ಮನಸ್ಥಿತಿಯನ್ನು ಕೂಡ ನಿಧಾನಗತಿಗೊಳಿಸುವ ಪ್ರಯತ್ನ.
ಸಮಯಕ್ಕೆ ಸರಿಯಾಗಿ ಆನಂದ್ ರವರಿಗೆ ಒಂದು ಸಪೋರ್ಟಿಂಗ್ ಗ್ರೇಡರ್ ಆಗಿ ಅಲ್ಲಲ್ಲಿ ಒಂದೊಂದು ಅಂಕಗಳನ್ನು ಗಳಿಸ್ಕೊಳ್ತಾ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ ಕೂಡ. ಒಂದು ಕ್ವಿಕ್ ರೈಡ್ ನಲ್ಲಿ ಬೋನಸ್ ಮಾಡೋ ಪ್ರಯತ್ನ ಆದ್ರೆ ಬೋನಸ್ ಸಿಕ್ಕಿಲ್ಲ. ಡೂ ಆರ್ ಡೈ ರೈಡ್ ನಲ್ಲಿ ಆನಂದ್ ಅಂಕವನ್ನ ಗಳಿಸಲೇಬೇಕಾದಂತ ಒತ್ತಡದಲ್ಲಿದ್ದಾರೆ. ಬ್ಯಾಕ್ ಮಾಡುವ ಪ್ರಯತ್ನ, ಸೆಲ್ಫ್ ಔಟ್. ಯಾವುದೇ ಟಚ್ ಇಲ್ಲದೆ ಲಾಬಿಯನ್ನು ಎಂಟ್ರಿ ಆಗಿರುವ ಆನಂದ್ ಇಲ್ಲಿ ಸೆಲ್ಫ್ ಔಟ್ ಆಗ್ತಾ ಇದ್ದಾರೆ. ಪ್ರಥಮಾರ್ಧದ ಮುಕ್ತಾಯ ಆಗ್ತಾ ಇದೆ. ಇದರ ಜೊತೆಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ 22 ಅಂಕಗಳನ್ನ RWF ತಂಡ, 16 ಅಂಕಗಳನ್ನ ಮತ್ತು 16 RWF ತಂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುನ್ನಡೆಯನ್ನ ಇನ್ನು 20 ನಿಮಿಷಗಳ ಕಾಲ ಕಾಪಾಡಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಆ ನಂತರ ಯಾರು ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಾರೆ ಆ ತಂಡ ಜಯವನ್ನು ಪಡಿತಾರೆ. ಜಯವನ್ನು ಪಡೆಯುವ ತಂಡ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದಾರೆ. ಉಳಿದ 2 ತಂಡಗಳು ಹರಿಯಾಣ ಮತ್ತು ಉತ್ತರ ಕನ್ನಡ ಜಿಲ್ಲಾ ತಂಡ. 2 ಜಿಲ್ಲಾ ತಂಡದ ನಾಯಕರು, ಇದು ತಮಗೆ 2ನೇ ಕರೆ. ದಯಮಾಡಿ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿರಬೇಕು. ಈ ಪಂದ್ಯ ಮುಗಿದ ಕೂಡಲೇ ನಮ್ಮ ಪಂದ್ಯವನ್ನು ಆರಂಭಿಸಬೇಕಾಗಿದೆ. and 16 in favor of RWF. 6 ಅಂಕಗಳ ಅಂತರದಲ್ಲಿ ದ್ವಿತೀಯಾರ್ಧದ ಆರಂಭ. ವಿಠಲ್ ಮೇಟಿ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಅಂಕಗಳ ಮುನ್ನಡೆ ಇದೆ. ಎಚ್ಚರಿಕೆಯ ಆಟವನ್ನು ಆಡಬೇಕಿದೆ. 6 ಅಂಕಗಳ ಮುನ್ನಡೆಯನ್ನ ಇಡೀ ಪಂದ್ಯದ ಉದ್ದಕ್ಕೂ ಕಾಯ್ದುಕೊಳ್ಬೇಕಾಗಿದೆ. ಆ ಕೆಲಸವನ್ನ ಮಾಡಲಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಫೈಟ್ ಬ್ಯಾಕ್ ಮಾಡಬಲ್ಲಂತ ಒಂದು ತಂಡ. ನಾಗ್ಪುರದ ತಂಡ ಕೂಡ ಕಡಿಮೆ ಏನಿಲ್ಲ. ಬಲಿಷ್ಠ ತಂಡವಾಗಿ ಅದು ಕೂಡ ಕಾಣ್ತಾ ಇದೆ. ಅನೇಕ ಪ್ರೋ ಕಬಡ್ಡಿಯ ಆಟಗಾರರನ್ನ ಈ ಒಂದು ಪಂದ್ಯಾವಳಿಯಲ್ಲಿ ನೋಡಿದ್ದೇವೆ. ಈ ಪಂದ್ಯದಲ್ಲಿ ಕೂಡ ಅನೇಕ ಪ್ರೋ ಕಬಡ್ಡಿ ಆಟಗಾರರು ಭಾಗವಹಿಸಿದ್ದಾರೆ. ಆ ತಂಡಗಳೇ ಸೆಮಿಫೈನಲ್ ಹಂತಕ್ಕೆ ಬಂದಿರೋದು ಕೂಡ ಇನ್ನೊಂದು ವಿಶೇಷ. ಈ ಚೇತನ್ ದಾಳಿಯನ್ನ ಆರಂಭಿಸಿದ್ದಾರೆ ನಾಗ್ಪುರ ತಂಡದ ಪರವಾಗಿ. ಇಲ್ಲೊಂದು ಮಿಸ್ಟೇಕ್ ಬಂದಿತ್ತು, ಆದ್ರೆ ಯಾವುದೇ ಅಚಾತುರ್ಯ ನಡೆದಿಲ್ಲ. ಕಿಕ್ ಮಾಡುವ ಪ್ರಯತ್ನ, ಒಳ್ಳೆ ಆಲೋಚನೆಯಲ್ಲಿದ್ದಾರೆ ದಾಳಿಗಾರ. ಇಲ್ಲಿ ಡಿಫೆನ್ಸ್ ತಮ್ಮನ್ನ ಟ್ಯಾಕಲ್ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಸಂದರ್ಭಕ್ಕೆ ಟ್ಯಾಕಲ್ ಬರ್ತಾ ಇದೆ. ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ ದರ್ಶನ್ ಕಡೆಯಿಂದ. ಟೈ ಹೋಲ್ಡ್ ನ ಪ್ರಯತ್ನದಲ್ಲಿ ಅದು ಒಳ್ಳೆ ಆಲೋಚನೆ, ಒಳ್ಳೆ ಕಾಂಬಿನೇಷನ್, ಒಳ್ಳೆ ಆರಂಭ. ದರ್ಶನ್ ರವರಿಗೆ ಪ್ರೇಕ್ಷಕರ ಒಂದು ಅದ್ಭುತವಾದಂತಹ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಮತ್ತೆ ಭೇಟಿ. ಪ್ರಥಮ ದಾಳಿಯಲ್ಲಿ ನಿಧಾನಗತಿಯಲ್ಲಿ ರಕ್ಷಣಾತ್ಮಕ ದಾಳಿಗೆ ಮುಂದಾಗಿದ್ದ ಆಟಗಾರ ಇದೀಗ ಕೂಡ ಮತ್ತದೇ ರಕ್ಷಣಾತ್ಮಕ ಆಟದ ಆಲೋಚನೆಯಲ್ಲಿ 4 ಜನ ಆಟಗಾರರ ಮಧ್ಯೆ ಅಂಕವನ್ನು ಗಳಿಸಲೇಬೇಕಾದ ಯಾವುದೇ ಒತ್ತಡ ಇಲ್ಲ. ಆದರೂ ಕೂಡ ಒಂದು ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡ್ತಾ ವಾಪಸ್ ಆಗ್ತಾ ಇದ್ದಾರೆ. 2 ರೈಡ್ಗಳು ಯಾವುದೇ ಅಂಕವಿಲ್ಲದೆ ವಾಪಸ್ ಆದ್ರೆ ಆ ನಂತರ 3ನೇ ದಾಳಿಯಲ್ಲಿ ಶ್ರಮವನ್ನು ಪಡಬೇಕಾಗುತ್ತೆ. ಡೂ ಆರ್ ಡೈ ರೈಡ್ ಅನ್ನ ಎದುರಿಸಬೇಕಾಗುತ್ತೆ. ಆದ್ರೆ ಈಗಾಗಲೇ ಅವರ ತಂಡದಲ್ಲಿ ಡೂ ಆರ್ ಡೈ ರೈಡ್ ನ ಸ್ಪೆಷಲಿಸ್ಟ್ ಆನಂದ್ ಇದ್ದಾರೆ. ಆ ಒಂದು ಆತ್ಮವಿಶ್ವಾಸದಲ್ಲೇ ಡೂ ಆರ್ ಡೈ ರೈಡ್ ನ ಸ್ಟ್ರಾಟಜಿಯ ಜೊತೆಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ RWF ತಂಡ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ಆನಂದ್ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಸೆಕೆಂಡ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನೋ ಆಲೋಚನೆ ಕೂಡ ಇರಲಿಲ್ಲ ನಾಗ್ಪುರ ತಂಡಕ್ಕೆ. ಆ ರೀತಿಯಾದಂತಹ ಒಂದು ಸ್ಕಿಲ್ ಬಳಸಿ ಹ್ಯಾಂಡ್ ಟಚ್ ನ ಸ್ಕಿಲ್ ಮುಖಾಂತರ ಒಂದು ಅಂಕವನ್ನು ಗಳಿಸಿಕೊಂಡು ಆನಂದ್ ಮತ್ತೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಆತಂಕದಲ್ಲಿ ಜೊತೆಗೆ ಒತ್ತಡದಲ್ಲಿ ಇದೀಗ ನಾಗಪುರ ತಂಡ. ಬೋನಸ್ ಮಾಡೋ ಪ್ರಯತ್ನ. 3 ಜನ ಆಟಗಾರರು ಮಾತ್ರ ನಾಗಪುರ ತಂಡದ ಒಳಗೆ. ಕಿಕ್ ಮಾಡುವ ಪ್ರಯತ್ನ ವಾಪಸ್ ಆಗ್ತಾ ಇದ್ದಾರೆ. ಬೋನಸ್ ಅಂಕ ಸಿಗ್ತಾ ಇದೆ. ಇಲ್ಲಿ ಯಶಸ್ವಿಯಾಗಿ ಬೋನಸ್ ಅಂಕವನ್ನು ಗಳಿಸಿದ್ದಾರೆ ಆಟಗಾರ. ಮತ್ತೆ ಆನಂದ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ 3 ಜನ ಆಟಗಾರರ ನಡುವೆ.
ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನು ಪಡೆದಿದ್ದಾರೆ. ಇದೀಗ ಕೂಡ ಅಂಕವನ್ನು ಪಡೆಯುವ ಪ್ರಯತ್ನವನ್ನ ಮಾಡಲಿದ್ದಾರೆ. ಆಲ್ಔಟ್ ಅನ್ನು ಪಡೆಯುವ ಆಲೋಚನೆ ಮೈಂಡ್ ಅಲ್ಲಿ ಇದೆಯಾ? ಕಾದು ನೋಡ್ಬೇಕಾಗಿದೆ. ಯಾವ ರೀತಿಯ ಆಲೋಚನೆಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಲಾಬಿಯನ್ನ ಸದ್ಬಳಕೆ ಮಾಡ್ತಿದ್ದಾರೆ ಅಂದ್ರೆ ಆತ್ಮವಿಶ್ವಾಸ ಎಷ್ಟಿದೆ ಅನ್ನೋದು ಅಲ್ಲೇ ಕಾಣ್ತಾ ಇದೆ. ಯಶಸ್ವಿಯಾಗಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಆನಂದ್. ತಮ್ಮ ನೈಜ ಲೈವ್ ಅನ್ನ ಕಂಡುಕೊಂಡಿದ್ದಾರೆ. ರಾಜ್ಯ ತಂಡವನ್ನ ಪ್ರತಿನಿಧಿಸಿದಂತ ಅನುಭವ, ಪ್ರೋ ಕಬಡ್ಡಿಯಲ್ಲಿ ಆಡಿದಂತ ಒಂದು ಅನುಭವ, ಪ್ರೋ ಕಬಡ್ಡಿಯಲ್ಲಿ ಅವರ ಕೋಚ್ ಆಗಿದ್ದಂತ ಶ್ರೀಯುತ BC ರಮೇಶ್ ರವರು ಕೂಡ ಪಂದ್ಯವನ್ನು ಸಮೀಪದಿಂದ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಲಿಸಿದಂತ ಎಲ್ಲ ಸ್ಕಿಲ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಒಂದು ಕಡೆ ಆನಂದ್ ಮತ್ತೊಂದು ಕಡೆ ದರ್ಶನ್, ಇಬ್ರು ಕೂಡ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ ಆಡಿದಂತ ಆಟಗಾರರು. ಇಲ್ಲಿ ಇಬ್ಬರು ಆಟಗಾರರ ಮಧ್ಯೆ ಆನಂದ್ ವೇಗದ ದಾಳಿಯಲ್ಲಿ 2 ಅಂಕ ಸಿಗುವ ಸಾಧ್ಯತೆ ಇದೆ. ಇನ್ನೂ ಪ್ರಯತ್ನ ಮುಂದುವರಿತಾರೆ. ಇನ್ನೂ ಪ್ರಯತ್ನವನ್ನು ನಿಲ್ಲಿಸಿಲ್ಲ. ಇನ್ನೂ ಸಮಯ ಇದೆ. ಏನಾಗುತ್ತೆ? ರೇಡರ್ ಸ್ಟ್ರಗಲ್ ಮಾಡ್ತಿದ್ರೆ ಅವರ ಸಮಯ ಮುಗಿಯೋವರೆಗೂ ಅವಕಾಶವನ್ನ ನೀಡಲಾಗುತ್ತೆ. ಅದು ಕಬಡ್ಡಿಯ ನಿಯಮ ಕೂಡ. ಇತ್ತೀಚೆಗೆ ನಾವು ಪ್ರೋ ಕಬಡ್ಡಿಯಲ್ಲೂ ಕೂಡ ನೋಡಿರ್ತೀವಿ ಅದನ್ನ. 2+2 4 ಪಾಯಿಂಟ್ ಆಗ್ತಾ ಇದೆ. ಸ್ಟ್ರಗಲ್ ನಡೀತಾ ಇದೆ. ಅದಕ್ಕಾಗಿನೇ ಅವಕಾಶವನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ಸಮಯ ಮುಗಿಯುವವರೆಗೂ ಕೂಡ ಪ್ರಯತ್ನವನ್ನ ಮಾಡಬಹುದಾಗಿದೆ. ಆಟಗಾರರು ದಾಳಿಕಾರನನ್ನ ಕೋರ್ಟ್ನಿಂದ ಹೊರಗಡೆ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಆ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ರೇಡರ್ ಸೇಫ್ ಆಗುತ್ತೆ. 29-17 29-17. ಮತ್ತೊಂದು ಬೋನಸ್ ಅಂಕದ ಸಂಪಾದನೆ 29-18 ಇನ್ ಫೇವರ್ ಆಫ್ RWF. 11 ಅಂಕಗಳ ಮುನ್ನಡೆ. 29-18. ಮತ್ತೆ ವಿಠಲ್ ಮೇಟಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಬಾರಿ ಅದ್ಭುತವಾದಂತ ಪ್ರಯತ್ನ ಇತ್ತು. ಆದ್ರೆ ರೀಚಿಂಗ್ ಫ್ರಮ್ ಔಟ್ ಸೈಡ್ ಅನ್ನೋದು ಅಂಪೈರ್ನ ತೀರ್ಮಾನ. ಕೋರ್ಟ್ ನಿಂದ ಕಂಪ್ಲೀಟ್ ಆಗಿ ಹೊರಗಡೆ ಇದ್ದಾರೆ. ರೀಚ್ ಮಾಡುವ ಸಂದರ್ಭದಲ್ಲಿ ಒಂದು ಒಳ್ಳೆ ಟ್ಯಾಕಲ್ ಸಾಕಷ್ಟು ಸಮಯದ ನಂತರ ಬರ್ತಾ ಇದೆ ನಾಗ್ಪುರ ತಂಡದಿಂದ. ರಾಹುಲ್ ಕೂಡ ಸಾಕಷ್ಟು ಸಮಯದ ನಂತರ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ದ್ವಿತೀಯಾರ್ಧದ ಬಹುತೇಕ ಮೊದಲನೇ ದಾಳಿಯನ್ನು ಇದೀಗ ತೆಗೆದುಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಂದಂತ ಪ್ರಯತ್ನಗಳು ಈಗ ಬರ್ತಾ ಇಲ್ಲ. ಒಂದು ಅದ್ಭುತವಾದಂತ ಪರ್ಸ್ಯೂಟ್ ನಲ್ಲಿ ಚೇತನ್ ತೊಡೆ ತಟ್ಟಿ ಸವಾಲ್ ಹಾಕ್ತಾ ಇದ್ದಾರೆ. ಯಶಸ್ವಿಯಾಗಿ ಮುಟ್ಟಿದ್ದೇನೆ ಅಂತ ಇಲ್ಲ ಅಂತ ವಾದ ವಿವಾದಗಳ ನಡುವೆ ಒಂದು ಅಂಕ ಸಿಗ್ತಾ ಇದೆ RWF ತಂಡಕ್ಕೆ. ಟಚ್ ಆಗಿದೆ ಅನ್ನೋದು ಅಂಪೈರ್ ತೀರ್ಮಾನ. ಯಶಸ್ವಿಯಾಗಿ ಟಚ್ ಮಾಡಿದ್ದೇನೆ ಅಂತ ಪರ್ಸ್ಯೂಟ್ ನಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಇಲ್ಲೊಂದು ಮಿಸ್ಟೇಕ್ ಬರ್ತಾ ಇದೆ. ರೈಟ್ ಕಾರ್ನರ್ ಜಾಗದಿಂದ ಅನಿಕೇತ್ ಹಿಡಿದ ಟ್ಯಾಕಲ್ ನ ಪ್ರಯತ್ನದಲ್ಲಿ ಚೇತನ್ ರವರಿಗೆ ಒಂದು ಅಂಕವನ್ನು ಕೊಟ್ಟು ಕಳಿಸಿದ್ರೆ ಮತ್ತೆ ಆನಂದ್ ಒಂದು ಅದ್ಭುತವಾದಂತಹ ಸ್ಟ್ರಗಲ್ ಮಾಡೋದ್ರೊಂದಿಗೆ ಅದು ಸಾಕಷ್ಟು ಕಷ್ಟ ಪಿಚಿಂಗ್ ಅನ್ನ ಮಾಡಿದ್ರು. ನೋಡಿ ಅಲ್ಲಿ ದಯಮಾಡಿ ಸೌಂಡ್ ಸಿಸ್ಟಮ್ ಪಕ್ಕದಲ್ಲಿ ನಿಂತಿರೋಂಥವ್ರು ದಯವಿಟ್ಟು ಪಕ್ಕಕ್ಕೆ ಬರಬೇಕು ಸರ್. ಮೈಕ್ಗೆ ತೊಂದರೆ ಆಗುತ್ತೆ. ದಯವಿಟ್ಟು ಸಹಕರಿಸಿ. ಇನ್ನು 3 ಪಂದ್ಯಗಳು ಮಾತ್ರ ಬಾಕಿ ಇದೆ. ಈ ಪಂದ್ಯವನ್ನು ಕೂಡ ಸೇರಿಸಿ. ಇವರಿಗೆ ಸ್ವಲ್ಪ ನಿಮ್ಮೆಲ್ಲರ ಸಹಕಾರ ಇರಲಿ. ಮತ್ತೆ ಆನಂದ್ ತಂಡವನ್ನ ಆನಂದ್ ಪಡಿಸ್ತಾ ಇದ್ದಾರೆ. ಸರ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಅಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನೋಡಿ ಸರ್, ಸೌಂಡ್ ಸಿಸ್ಟಮ್ ಪಕ್ಕದಲ್ಲಿ ಯಾರೆಲ್ಲ ನಿಂತಿದ್ದೀರಿ ದಯವಿಟ್ಟು ಕುಳಿತುಕೊಳ್ಳಿ. ಅಲ್ಲಿ ಕೆಳಗಡೆ ಕುಳಿತುಕೊಳ್ಳಿ ಅಥವಾ ಕೆಳಗಡೆ ಇಳಿದು ಬನ್ನಿ. ಮತ್ತೊಂದು ಅಂಕ ಚೇತನ್ ರವರ ಮುಖಾಂತರ ನಾಗ್ಪುರ ತಂಡಕ್ಕೆ ಸಿಗ್ತಾ ಇದೆ. ಮತ್ತೆ ಆನಂದ್ ಸತತ ದಾಳಿಗಳೊಂದಿಗೆ ತಮ್ಮ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಸರಾಸರಿ 90ಕ್ಕಿಂತ ಹೆಚ್ಚು ದಾಳಿಗಳಲ್ಲಿ ಯಶಸ್ಸನ್ನ ಕಾಣುತ್ತಾ ಮತ್ತೆ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಆಲೋಚನೆ. ಎದುರಾಳಿ ತಂಡದ ವೀಕ್ನೆಸ್ ಅನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಲೆಫ್ಟ್ ಕವರ್ ಮೇಲೆ ಸತತವಾಗಿ ದಾಳಿಗಳನ್ನು ಮಾಡ್ತಾ ಯಶಸ್ವಿಯಾಗಿ ಅಂಕಗಳನ್ನು ಗಳಿಸ್ಕೊಳ್ತಾ ಪಂದ್ಯವನ್ನ ಮುನ್ನಡೆಗೆ ತಂದು ನಿಲ್ಲಿಸಿಕೊಳ್ತಾ ಇರೋದು. 32-21 32-21. ಮತ್ತೆ ಚೇತನ್ ಸತತ ದಾಳಿಗಳಲ್ಲಿ ಏಕಾಂಗಿಯಾಗಿ ಅಂಕಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. ನಾಗ್ಪುರ ತಂಡದ ಪರವಾಗಿ ಬೋನಸ್ ಅಂಕದ ಸಂಪಾದನೆ. ಅವರೇ ಆಲೋಚನೆ ಈಗಷ್ಟೇ ಅಲ್ಲಿ ಲೆಫ್ಟ್ ಕಾರ್ನರ್ ನ ಬದಲಾವಣೆ ಆಗಿದೆ. ಅದರ ಅಡ್ವಾಂಟೇಜ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಮ್ಯಾಟ್ ನ ಮೇಲೆ ಬಂದಂತ ಆಟಗಾರ ಇನ್ನಷ್ಟು ಸೆಟ್ ಆಗಬೇಕಾಗಿದೆ. ಮತ್ತೋರ್ವ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಮಧು RWF ತಂಡದ ಪರವಾಗಿ ಅಂಕಣಕ್ಕೆ ಇಳಿತಾ ಇದ್ದಾರೆ. ವಿಠಲ್ ಮೇಟ್ ವೇಗದ ದಾಳಿಗಳನ್ನು ಮಾಡ್ತಾ ಇರುವ ನಾಗ್ಪುರ ತಂಡದ ವಿರುದ್ಧ
ನಿಧಾನಗತಿಯಲ್ಲಿ ದಾಳಿಯನ್ನು ಮಾಡ್ತಾ ಪಂದ್ಯದ ವೇಗವನ್ನು ಕೂಡ ನಿಧಾನ ಮಾಡುವ ಪ್ರಯತ್ನ. ಮತ್ತೆ ಚೇತನ್ ಕಳೆದ ದಾಳಿಯಲ್ಲಿ ಕೂಡ ಒಂದು ಅಂಕವನ್ನು ಗಳಿಸಿದ್ರು. ಈ ಬಾರಿ ಮಿಸ್ಟೇಕ್ ಬರ್ತಾ ಇದೆ. ಅನಿಕೇತ್ ಕಡೆಯಿಂದ ಮತ್ತೊಂದು ದಾಳಿಕಾರನ ವೇಗವನ್ನ ನಿಭಾಯಿಸುವಲ್ಲಿ ವಿಫಲವಾದ್ರು. ಬ್ಯಾಕ್ ಹೋಲ್ಡ್ ಮಾಡುವ ಪ್ರಯತ್ನ ಯತ್ನವಾಗ್ತಾ ಇದೆ. ಮತ್ತೆ ಆನಂದ್ ಸತತ ಯಶಸ್ವಿ ದಾಳಿಗಳ ಜೊತೆ ಬೋನಸ್ ಮಾಡುವ ಪ್ರಯತ್ನ ಚುರುಕಾದ ಪಾದಚಲನೆಯಲ್ಲಿ. ಯಾವುದೇ ಅಂಕ ಇಲ್ಲ. ಕಂಪ್ಲೀಟ್ ಆಗಿ ಕ್ರಾಸ್ ಮಾಡಬೇಕಾಗುತ್ತೆ. ಬೋನಸ್ ಅಂಕದ ಸಂಪಾದನೆ. ಬಹಳ ಬೇಗ ದಾಳಿಯನ್ನು ಮುಗಿಸ್ತಾ ಇದ್ದಾರೆ ಚೇತನ್. ಕೇವಲ 3 ರಿಂದ 4 ಸೆಕೆಂಡ್ಗಳಲ್ಲಿ ಒಂದು ಬೋನಸ್ ಅಂಕವನ್ನು ಪಡೆದು ವಾಪಸ್ ಹಾಕೋದಂದ್ರೆ ನಿಜಕ್ಕೂ ಅವ್ರ ವೇಗವನ್ನ ಮೆಚ್ಚಬೇಕಿದೆ ನಾಗ್ಪುರ ತಂಡದ ಪರವಾಗಿ. ಇಲ್ಲೊಂದು ವೇಗದ ದಾಳಿ, 2 ಅಂಕಗಳ ಸಂಪಾದನೆ. ಆನಂದ್ ಮತ್ತೊಮ್ಮೆ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಬೋನಸ್ಗಾಗಿ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಅಟೆಂಪ್ಟ್ ಆಗಿದೆ ಅನ್ನೋದು ಅಂಪೈರ್ ತೀರ್ಮಾನ. ಒಳ್ಳೆ ಪ್ರಯತ್ನ ಅಂತೂ ಇತ್ತು. 34-24 34-24 ಇನ್ ಫೇವರ್ ಆಫ್ RWF. ಬೆಂಗಳೂರಿನ ತಂಡ ಮುನ್ನಡೆಯಲ್ಲಿ. ಇಲ್ಲಿ ಒಂದು ಬಲಿಷ್ಠ ಟ್ಯಾಕಲ್ ಪ್ರಯತ್ನ, ಆದ್ರೆ ಜಸ್ಟ್ ಮಿಸ್ ಆಗ್ತಾ ಇದೆ. ಲೈನ್ ಟಚ್ ಆಗಿದೆ, ಕ್ರಾಸ್ ಆಗಿಲ್ಲ. ವೈಟ್ ಲೈನ್ ನಿಮಗೆ ಏನು ಕಾಣ್ತಾ ಇದೆ ಮಧ್ಯಕ್ಕೆ 5 ಸೆಂಟಿಮೀಟರ್ನ ಆ ಲೈನ್ ಅನ್ನ 100% ಕ್ರಾಸ್ ಮಾಡಬೇಕಾಗುತ್ತೆ ದಾಳಿಕಾರ. ಇಲ್ಲಿ ಟಚ್ ಮಾಡಿದ್ರು ಆದ್ರೆ ಕ್ರಾಸ್ ಮಾಡಲಿಲ್ಲ. ಟಚ್ ಆಗಿದ್ರ ಜೊತೆಗೆ ಕ್ರಾಸ್ ಆಗಿದ್ರೆ 2 ಅಂಕಕ್ಕಿಂತ ಹೆಚ್ಚು ಅಂಕ ಸಿಗುವ ಎಲ್ಲ ಸಾಧ್ಯತೆ ಇತ್ತು. ಆದ್ರೆ ಆನಂದ್ ಈಗಾಗಲೇ ಹಲವು ಬಾರಿ 2ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಮತ್ತೆ ಪಡೆಯುವ ಆಲೋಚನೆಯಲ್ಲಿ ದಾಳಿಯನ್ನು ಮುನ್ನಡೆಸಿದ್ದಾರೆ. ಇನ್ನೊಂದು ಆಲ್ಔಟ್ ಅನ್ನ ಪಡೆಯುವ ಆಲೋಚನೆ ಅವರ ಮನಸ್ಸಿನಲ್ಲಿ ಓಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಆದ್ರೆ ಸದ್ಯಕ್ಕೆ ಚಿಕ್ಕ ತಾಳ್ಮೆಯನ್ನ ತೆಗೆದುಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಅಂಕಕ್ಕಾಗಿ ಯಾವುದೇ ಪ್ರಯತ್ನವಿಲ್ಲ. ಬೋನಸ್ ಮಾಡುವ ಪ್ರಯತ್ನ. ರಾಹುಲ್ ಯಶಸ್ವಿಯಾಗಿ ಬೋನಸ್ ಅಂಕವನ್ನು ಪಡೆದು ವಾಪಸ್ ಆಗ್ತಾ ಇದ್ದಾರೆ. ಅಂಕಗಳ ಅಂತರ 9ಕ್ಕೆ ಬರ್ತಾ ಇದೆ. 34-25 34-25 9 ಅಂಕಗಳ ಅಂತರದಲ್ಲಿ 4 ಆಟಗಾರರ ಮಧ್ಯೆ ವಿಠಲ್ ಮೇಟಿ. ಆನಂದ್ ರವರಿಗೆ ಸ್ವಲ್ಪ ರೆಸ್ಟ್ ಅನ್ನು ನೀಡ್ತಾ ಇದ್ದಾರೆ ಈ ದಾಳಿಗಳ ಮುಖಾಂತರ. ಯಾವುದೇ ಸಂದರ್ಭದಲ್ಲಿ ದಾಳಿಯ ವೇಗ ಹೆಚ್ಚಾಗಬಹುದು. ನಿಧಾನಗತಿಯಲ್ಲಿಂದ ಮತ್ತೆ ಅಂಕ ಪಡೆಯಲ್ಲ ಅನ್ನುವ ಅರ್ಥ ಇಲ್ಲ. ಕೊನೆಯ 5 ನಿಮಿಷಗಳು ಮಾತ್ರ 2 ತಂಡದ ನಾಯಕರ ಗಮನಕ್ಕೆ. both the team captains last 5 minutes to go. 34-25 in favor of RWF. ಸಾರಿ, ಒಂದು ಬದಲಾವಣೆ. 35-26 35-26 ಮುನ್ನಡೆಯಲ್ಲಿ RWF ತಂಡ. ಮತ್ತೆ 9 ಅಂಕಗಳ ನಂತರ ಉತ್ತಮವಾದ ಹಿಡಿತದ ಪ್ರಯತ್ನ. ಕೊನೆಯ ಹಂತದಲ್ಲಿ ಆನಂದ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಈ ಒಂದು ಟ್ಯಾಕಲ್ ಪಂದ್ಯದ ಗತಿಯನ್ನು ಬದಲಿಸಬಲ್ಲದ, ಪಂದ್ಯದ ವೇಗವನ್ನು ಹೆಚ್ಚಿಸಬಲ್ಲದ, ಕಮ್ ಬ್ಯಾಕ್ ಮಾಡುವ ಮುನ್ಸೂಚನೆಯನ್ನು ನಾಗ್ಪುರ ತಂಡ ನೀಡ್ತಾ ಇದ್ದಾರೆ. 35-27 ಇಲ್ಲೊಂದು ಟ್ಯಾಕಲ್ ಪ್ರಯತ್ನ ಬರ್ತಾ ಇದೆ. ಅನಿಕೇತ್ ಆದ ಒಂದು ತಪ್ಪನ್ನ ಸರಿಪಡಿಸಿಕೊಳ್ತಾ ಇದ್ದಾರೆ. ತಮ್ಮ ತಂಡದ ಮತ್ತೋರ್ವ ಪ್ರಮುಖ ಡಿಫೆಂಡರ್ ದರ್ಶನ್ ರವರನ್ನ ಅಂಕಣದ ಒಳಗಡೆ ಕರ್ಕೊಳ್ತಾ ಇದ್ದಾರೆ. ಲಾಸ್ಟ್ 4 minutes to go. ಕೊನೆಯ 4 ನಿಮಿಷಗಳ ಆಟ. (36-27) 36 ಮತ್ತು 27. 9 ಅಂಕಗಳ ಅಂತರವನ್ನ 3 ನಿಮಿಷಗಳ ನಂತರ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಅಷ್ಟು ಸಮಯದವರೆಗೆ ಕಾಪಾಡಿಕೊಂಡ್ರೆ ಸಾಕಾಗಿದೆ RWF ತಂಡ ಫೈನಲ್ಗೆ ಲಗ್ಗೆ ಇಡೋದಕ್ಕೆ. ರಾಹುಲ್ ಮತ್ತೊಮ್ಮೆ ಇಲ್ಲಿ ಟ್ಯಾಕಲ್ ಮಾಡೋ ಪ್ರಯತ್ನ. ಡುಮ್ಕಿ ಸ್ಕಿಲ್ ಬರ್ತಾ ಇದೆ. ಏಕಾಂಗಿಯಾಗಿ ಟ್ಯಾಕಲ್ ಮಾಡುವ ಆಲೋಚನೆ ಒಂದು ಒಳ್ಳೆ ಪ್ಲಾನ್ ಕೂಡ ಇದು. ಹೋದರೆ 1 ಪಾಯಿಂಟ್ ಮಾತ್ರ ಹೋಗಲಿ ಎನ್ನುವ ಆಲೋಚನೆಯಲ್ಲಿ, ಒಳ್ಳೆ ಒಂದು ಆಲೋಚನೆಯಲ್ಲಿ ಒಂದು ಗೇಮ್ ಪ್ಲಾನ್ ನಲ್ಲಿ RWF ತಂಡ ಪಂದ್ಯವನ್ನು ಮುನ್ನಡೆಸಿದ್ದಾರೆ. ಮತ್ತೊಮ್ಮೆ ಮೇಟಿ ನಿಧಾನಗತಿಯಲ್ಲಿ ದಾಳಿಯನ್ನು ಮುನ್ನಡೆಸಿದ್ದಾರೆ. ಲಾಸ್ಟ್ 3 minutes ಗೋ. ಕೊನೆಯ 3 ನಿಮಿಷಗಳು ಮಾತ್ರ. 2 ತಂಡದ ನಾಯಕರ ಗಮನಕ್ಕೆ.
ಸಂಪೂರ್ಣ ಸಮಯವನ್ನ ಬಳಸಿಕೊಳ್ಳುವ ಪ್ರಯತ್ನದಲ್ಲಿ ವೇಗದ ದಾಳಿಕಾರ ಚೇತನ್ ಹಲವು ಬೋನಸ್ಗಳನ್ನು ಪಡೆಯೋದ್ರೊಂದಿಗೆ ಪಾಯಿಂಟ್ಗಳ ಅಂತರವನ್ನ ಕಡಿಮೆ ಮಾಡಿದಂತ ಆಟಗಾರ. ಟಚ್ ಆಗಿದೆ ಅಂತ ಇಲ್ಲ ಅಂತ ನೋಡಿ. ಹಿಂದೆ ಹೋಗಿ ಆಟಗಾರರು ಯಾಕೆ ವಾದ ಮಾಡ್ಕೊಳ್ತೀರಾ? ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡ್ಕೊಳ್ಳೋದು ಬೇಡ. ಅಂಪೈರ್ ತೀರ್ಮಾನವನ್ನ ನೀಡ್ತಾರೆ. ಯೂನಿವರ್ಸಿಟಿ ಹಾಗೂ ಯುಕೆ ಡಿಸ್ಟ್ರಿಕ್ಟ್ ಎರಡು ತಂಡದ ನಾಯಕರ ಮಾಡಗಳನ್ನು ಕಣಕ್ಕಿರ್ತದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಎಂ ಯೂನಿವರ್ಸಿಟಿ ರೋಹ್ತಕ್ ಅಂಡ್ ಯುಕೆ ಡಿಸ್ಟ್ರಿಕ್ಟ್. ಪ್ಲೀಸ್ ಬ್ರಿಂಗ್ ಯುವರ್ ಟೀಮ್. ಒಂದು ಟೈಮ್ ಔಟ್ ನಂತರ ಮತ್ತೆ ಪಂದ್ಯದ ಆರಂಭ. ಡೂ ಆರ್ ಡೈ ನಲ್ಲಿ ಆನಂದ್ ಟಚ್ ಇಲ್ಲ ಅನ್ನುವ ವಾದದ ಜೊತೆಗೆ ಈಗ ದಾಳಿಯ ಜವಾಬ್ದಾರಿ ಜೊತೆಗೆ ಡೂ ಆರ್ ಡೈ ನ ಜವಾಬ್ದಾರಿ. ಅಂಕವನ್ನು ಗಳಿಸಲೇಬೇಕಾದಂತ ಒಂದು ಒತ್ತಡ ಇದೆ. ಅಂಕವನ್ನ ಪಡೆಯಲೇಬೇಕಾದ ಒತ್ತಡದಲ್ಲಿ ಸಂಪೂರ್ಣ ಸಮಯವನ್ನು ಬಳಸಿಕೊಳ್ಳುವ ಆಲೋಚನೆ ಕೂಡ ಇದೆ. ಅದ್ಭುತವಾದ ಮತ್ತೊಂದು ಹಿಡಿತ ಬರ್ತಾ ಇದೆ. ಲಾಸ್ಟ್ 2 minutes ಕೊನೆ 2 ನಿಮಿಷಗಳು ಮಾತ್ರ. ಇಲ್ಲೂ ಕೂಡ ಟ್ಯಾಕಲ್ ಬರ್ತಾ ಇದೆ. ಮಧುರ್ ಅವರಿಂದ ಟ್ಯಾಕಲ್, ಯಶಸ್ವಿ ಟ್ಯಾಕಲ್ ನ ಜೊತೆಗೆ ಗೊಂದಲ ಬೇಡ. ದಯವಿಟ್ಟು ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡೋದು ಕೂಡ ಬೇಡ. ಮತ್ತೊಮ್ಮೆ ವಿಠಲ್ ಮೇಟಿ. ಕೊನೆಯ 2 ನಿಮಿಷಗಳ ಘೋಷಣೆಯಾಗಿದೆ. ಆಲ್ರೆಡಿ ಅನೌನ್ಸ್ 2 minutes. 2 minute अनाउंस होगा और रेड के पहले ಲಾಸ್ಟ್ ಮಿನಿಟ್ ಕೊನೆ 1 ನಿಮಿಷದ ಸಿಗ್ತಾ ಇದೆಯಾ? ಎಸ್, 2 ಅಂಕಗಳು. ಅಂಪೈರ್ ತೀರ್ಮಾನ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೂಡ. ಇಬ್ಬರು ಆಟಗಾರರು ಔಟ್ ಆಗಿದ್ದಾರೆ. ಕೊನೆಯ ಕೆಲವೇ ಸೆಕೆಂಡ್ಗಳು. ನಿಮಿಷದ ಘೋಷಣೆಯಾಗಿದೆ. 2 ಅಂಕಗಳನ್ನ ಕೊಡ್ತಾ ಇದ್ದಾರೆ. ಕೊನೆಯ ನಿಮಿಷದ ಘೋಷಣೆಯಾದ ಕೂಡಲೇ ಸಂಪೂರ್ಣ ಸಮಯವನ್ನ 37-31 6 ಅಂಕಗಳ ಅಂತರ. ಕೊನೆಯ ದಾಳಿ ಮುಗಿತ 37-33. ನೋಡಿ ಆಟಗಾರ ತಮ್ಮ 37-33 37-33. ಬಹುತೇಕ ಸಮಯ ಮುಗಿತಾ ಇದೆ. 37 ಮತ್ತು 33 4 ಅಂಕಗಳ ಅಂತರ ಇದೆ. ಈ ಒಂದು ಅಂಕ ಸಿಕ್ಕರು ಕೂಡ, ಆಲ್ ಔಟ್ ಅಂಕ ಸಿಕ್ಕರು ಕೂಡ 1 ಅಂಕದ ಅಂತರ ಇನ್ನು ಉಳಿಯುತ್ತೆ ಪ್ಲೇಆಫ್ ತಂಡಕ್ಕೆ. +2 3 ಪಾಯಿಂಟ್ ಸಿಗ್ತಾ ಇದೆ. ಇಲ್ಲಿ ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಇಲ್ಲಿ 1 ಅಂಕದ ಅಂತರ. ಜಯ ಪಡೆದಿದ್ದಾರೆ.
ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ತಂಡವನ್ನ ಅಭಿನಂದಿಸೋಣ. ಕೊನೆಯ ಕ್ಷಣದಲ್ಲಿ ಜಯವನ್ನ ಪಡೆದು ಬೆಂಗಳೂರಿನ RWF ತಂಡ ಜಯವನ್ನ ಪಡೆದುಕೊಂಡಿದೆ. ನೋಡಿ, ವಾದ ವಿವಾದಕ್ಕೆ ಅವಕಾಶ ಇಲ್ಲ. RWF ತಂಡದ ಆಟಗಾರ ಸಹಕರಿಸಬೇಕು. ಆಯ್ತು, ಪಂದ್ಯ ಮುಗಿದಿದೆ. ಫೈನಲ್ಗೆ ಲಗ್ಗೆಟ್ಟಿದ್ರಿ. ಆ ಖುಷಿಯನ್ನ ಎಂಜಾಯ್ ಮಾಡಿ. ಮುಗಿದಿರೋದು ಬಿಡಿ.